ಮನೆಯೂಟದ ಕನಸು ಕಾಣ್ತಾ ಇದ್ದ ಪವಿತ್ರ ಗೌಡಗೆ ಆತಂಕ ಶುರುವಾಗಿದೆ. ಮೇಲ್ಮನವಿ ಸಲ್ಲಿಸೋದಕ್ಕೆ ಅಧಿಕಾರಿಗಳು ಪ್ಲಾನ್ ಮಾಡ್ತಾ ಇದ್ದಂತೆ ಮನೆಯೂಟ ಮರೀಚಿಕೆ ಆಗ್ತಾ ಇದೆ. ಇನ್ನೊಂದೆಡೆ ವಿಜಯಲಕ್ಷ್ಮಿಗೆ ಅಶ್ಲೀಲ ಕಮೆಂಟ್ ಮಾಡಿದಂತಹ ಮತ್ತಿಬ್ಬರು ಅಂಧರಾಗಿದ್ದಾರೆ. ಮನೆಯೂಟದ ಖುಷಿಯಲ್ಲಿದ್ದ ಸುಬ್ಬಿಗೆ ಶಾಕ್. ಮೇಲ್ಮನವಿ ಸಲ್ಲಿಸಲು ಅಧಿಕಾರಿಗಳ ಪ್ಲಾನ್. ಪವಿತ್ರ ಗೌಡ ಒಂದು ಕಾಲದಲ್ಲಿ ಆರ್ಆರ್ ನಗರದ ಆರಗಿಣಿಯಂತಿದ್ದ ಚೆಲುವೆ. ಸುಖದ ಸುಪ್ಪತ್ತಿಗೆಯೇ ಜೀವನ. ಕೈಗೊಬ್ರು ಕಾಲಿಗೊಬ್ರು ಆಡು ಕಾಡು ಅಂದ್ಕೊಂಡಿದ್ದೆಲ್ಲ ಕ್ಷಣ ಮಾತ್ರದಲ್ಲೇ ಕಣ್ಮುಂದೆ ಬರ್ತಿತ್ತು. ಜೊತೆಗೆ ಬೆಂಗಾವಲಿನಂತಿದ್ದ ಸ್ಯಾಂಡಲ್ವುಡ್ ಚಕ್ರವರ್ತಿ. ಹೀಗಾಗಿ ಬದುಕು ಅನ್ನೋದು ತೂಗುಯ್ಯಾಲೆಯಲ್ಲಿ ತೇಲಾಡ್ತಿತ್ತು. ಆದರೆ ಮಾಡಿದ ಒಂದೇ ಒಂದು ಎಡವಟ್ಟು ಬಂಗಾರದಂಥ ಬದುಕನ್ನೇ ಮುಳುಗಿಸಿದೆ. ಸ್ವಾಮಿ ಕೊಲೆ ಕೇಸ್ನಲ್ಲಿ ಲಾಕ್ ಆಗಿದ್ದೇ ಆಗಿದ್ದು ಒಂದೊತ್ತಿನ ಮನೆಯೂಟಕ್ಕೂ ಪರದಾಡುವಂತಾಗಿದೆ. ಮೊನ್ನೆ ತಾನೇ ಕೋರ್ಟ್ನಿಂದ ಮನೆಯೂಟದ ಭಾಗ್ಯ ಸಿಕ್ಕಿತ್ತು. ಇನ್ನೇನು ಹೋಮ್ ಮೇಡ್ ಊಟ ಸಿಗುತ್ತೆ ಅನ್ನೋ ಖುಷಿಯಲ್ಲಿದ್ದಾಗಲೇ ಮತ್ತೊಂದು ಆತಂಕ ಶುರುವಾಗಿದೆ. ಮನೆಯೂಟದ ಭಾಗ್ಯಕ್ಕೂ ಕೊಕ್ಕೆ ಬೀಳುತ್ತಾ ಅನ್ನೋ ಅನುಮಾನ ಕಾಡ್ತಿದೆ. ಯಾಕಂದ್ರೆ ಮನೆಯೂಟದ ಆದೇಶ ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸಲು ಅಧಿಕಾರಿಗಳು ತಯಾರಿ ನಡೆಸಿದ್ದಾರಂತೆ. ಮನೆಯೂಟ ಅನ್ನೋದು ಪವಿತ್ರ ಪಾಲಿಗೆ ಮರೀಚಿಕೆಯಾಗಿದೆ. ಜೈಲಲ್ಲಿ ಮುದ್ದೆ ಮುರಿದು ಮನೆಯೂಟದ ರುಚಿಯನ್ನೇ ಮರೆತಿದ್ದಾರೆ. ಹೀಗಾಗಿಯೇ ಮನೆಯೂಟ ನೀಡಬೇಕು ಅಂತ ಕೋರ್ಟ್ ಮುಂದೆ ಕಣ್ಣೀರಿಟ್ಟಿದ್ರು. ನ್ಯಾಯಾಲಯ ಕೂಡ ಮನೆಯೂಟ ನೀಡುವಂತೆ ಆದೇಶ ನೀಡಿತ್ತು. ಆದ್ರೀಗ ಕೋರ್ಟ್ ಆದೇಶ ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸಲು ಕಾರಾಗೃಹ ಇಲಾಖೆ ಅಧಿಕಾರಿಗಳು ಚಿಂತನೆ ನಡೆಸಿದ್ದಾರೆ. ನಾಳೆ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸುವ ಸಾಧ್ಯತೆ ಇದೆ. ಅಧಿಕಾರಿಗಳ ಈ ನಿರ್ಧಾರದ ಹಿಂದೆಯೂ ಹಲವು ಕಾರಣಗಳಿವೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ ಒಟ್ಟು 4700 ಕೈದಿಗಳಿದ್ದಾರೆ. ಈ ಎಲ್ಲ ಕೈದಿಗಳಿಗೂ ಒಂದೇ ರೀತಿಯ ಆಹಾರ ವ್ಯವಸ್ಥೆ ಮಾಡಲಾಗುತ್ತೆ. ಕೈದಿಗಳಿಗೆ ಉತ್ತಮ ಗುಣಮಟ್ಟದ ಆಹಾರ ನೀಡಲಾಗ್ತಿದ್ದು ಇದುವರೆಗೂ ಯಾರಿಗೂ ಯಾವುದೇ ಸಮಸ್ಯೆಯಾಗಿಲ್ಲ. ಈಗ ಪವಿತ್ರ ಗೌಡಗೆ ಮನೆ ಊಟದ ಅವಕಾಶ ನೀಡಿದ್ರೆ ತೊಂದರೆಯಾಗಲಿದೆ. ಬೇರೆ ಕೈದಿಗಳು ಕೂಡ ಮನೆ ಊಟ ಕೇಳುವ ಸಾಧ್ಯತೆ ಇದೆ. ಹೀಗಾಗಿ ಮನೆ ಊಟಕ್ಕೆ ಅವಕಾಶ ನೀಡಿದಂತೆ ಮೇಲ್ಮನವಿ ಸಲ್ಲಿಸಲು ತಯಾರಿ ನಡೆಸಿದ್ದಾರೆ. ದರ್ಶನ್ ಪತ್ನಿಗೆ ಅಶ್ಲೀಲ ಕಾಮೆಂಟ್ ಮಾಡಿದವರು ಲಾಕ್. ಮತ್ತಿಬ್ಬರ ಸೆರೆ. ಬಂಧಿತರ ಸಂಖ್ಯೆ 4ಕ್ಕೆ ಏರಿಕೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಕಾಮೆಂಟ್ ಕೀಚಕರ ಕಾಟ ಶುರುವಾಗಿತ್ತು. ಸ್ಟಾರ್ ವಾರ್ ಶುರುವಾಗಿದ್ದ ಹೊತ್ತಲ್ಲೇ ವಿಜಯಲಕ್ಷ್ಮಿಯನ್ನ ಟಾರ್ಗೆಟ್ ಮಾಡಿ ಅಶ್ಲೀಲ ಕಾಮೆಂಟ್ ಹಾಗೂ ಪೋಸ್ಟ್ ಮಾಡೋದಕ್ಕೆ ಶುರು ಮಾಡಿದ್ರು. ಈ ಸಂಬಂಧ ತನಿಖೆ ನಡೆಸುತ್ತಿರುವ ಪೊಲೀಸರು ಮತ್ತಿಬ್ಬರು ಆರೋಪಿಗಳನ್ನು ಬಂಧಿಸಿದ್ದಾರೆ. ನಾಗರಾಜ್ ತಳವಾರ್ ಹಾಗೂ ಪ್ರಶಾಂತ್ ತಳವಾರ್ ಅನ್ನೋ ಆರೋಪಿಗಳನ್ನು ಲಾಕ್ ಮಾಡಿದ್ದಾರೆ. ಇವರೆಲ್ಲ ಯಾರೋ ಖಾಲಿ ಪೋಲಿ ತಿರುಗಾಡೋರಲ್ಲ. ನಾಗರಾಜ್ ತಳವಾರ್ ಹುಬ್ಬಳ್ಳಿಯಲ್ಲಿ ಪೆಟ್ರೋಲ್ ಬ್ಯಾಂಕ್ ಮ್ಯಾನೇಜರ್ ಆಗಿದ್ರೆ ಮತ್ತೊಬ್ಬ ಆರೋಪಿ ಪ್ರಶಾಂತ್ ತಳವಾರ್ ಧಾರವಾಡದಲ್ಲಿ ಆಡಿಟರ್ ಆಗಿ ಕೆಲಸ ಮಾಡ್ತಿದ್ದ. ಇವರಿಬ್ಬರನ್ನೂ ಕೂಡ ಪೊಲೀಸರು ಬೆಂಡೆತ್ತಿ ಬಿಸಿ ನೀರು ಕಾಯಿಸುತ್ತಿದ್ದಾರೆ. ಒಟ್ನಲ್ಲಿ ಮನೆಯೂಟದ ಕನಸು ಕಂಡಿದ್ದ ಪವಿತ್ರಾಗೆ ಆತಂಕ ಶುರುವಾಗಿದ್ರೆ ವಿಜಯಲಕ್ಷ್ಮಿ ಕೇಸ್ನಲ್ಲಿ ಒಬ್ಬೊಬ್ಬರೇ ಲಾಕ್ ಆಗ್ತಿದ್ದಾರೆ. ಮಂಜುನಾಥ್ ಎನ್ ಜೊತೆ ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.